ಸಂಭಾವಿತ ಕುಟುಂಬದ ಹೆಣ್ಣು ಮಗಳಿಗೆ ವರದಕ್ಷಿಣೆ ಕಿರುಕುಳವನ್ನ ನೀಡಿ ಆಕೆ ಮದುವೆ ಸಂದರ್ಭದಲ್ಲೂ ಕೂಡ ವರದಕ್ಷಿಣೆಯನ್ನ ನೀಡಿದ್ಲು. ಗಾಡಿಯನ್ನು ಕೂಡ ತವರಿನಿಂದ ಕೊಟ್ಟಿದ್ರು. ಆದ್ರೂ ಕೂಡ ಹಣದ ದಾಹದಿಂದಾಗಿ ಆಕೆಗೆ ನಿತ್ಯವೂ ಕಿರುಕುಳ ನೀಡ್ತಾ ಇದ್ರು. ಹಾಗಾಗಿ ಆಕೆ ಬೇಸತ್ತಿದ್ಲು. ಹಲವು ಬಾರಿ ತವರು ಮನೆಗೂ ಕೂಡ ವಿಷಯವನ್ನು ತಿಳಿಸಿದ್ಲು. ರಾಜಿ ಸಂಧಾನ ಮಾಡಿ ಮಗಳನ್ನ ಕಳಿಸಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಗುರುವಾರ ಮಧ್ಯಾಹ್ನ ನಿಮ್ಮ ಮಗಳು ಮೃತಪಟ್ಟಿದ್ದಾಳೆ ಅಂತ ಹೇಳಿ ಬೀಗರ ಮನೆಯವರು ವಂದನಾಳ ತಾಯಿಗೆ ತಿಳಿಸಿದಾಗ ಆಕಾಶವೇ ಕಳಚಿ ಬಿದ್ದಂತಾಯ್ತು ಆ ಕುಟುಂಬಕ್ಕೆ. ಅದು ಏನು ವಿಷಯ, ಆ ವಿವರಣೆಗಳು ಏನಂತೀರ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, 2 ಪದವಿಗಳನ್ನ ಅಂದ್ರೆ ಡಬಲ್ ಗ್ರಾಜ್ಯುಯೇಟ್ ಆಗಿದ್ದಂತಹ ವಂದನಾ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿದ್ದಂತಹ ಬೆಟ್ಟದಾಸನಪುರದಲ್ಲಿನ ಶ್ರೀ ಕೋಟೆ ತಿಮ್ಮರಾಯ ಸ್ವಾಮಿ ದೇಗುಲದಲ್ಲಿ ಅರ್ಚಕರಾಗಿದ್ರು. ಆ ಒಂದು ಅರ್ಚಕ ವೃತ್ತಿಯನ್ನ ಮಾಡಿಕೊಂಡು ಮಗಳನ್ನ ವಿದ್ಯಾವಂತಳನ್ನಾಗಿಸಿದ್ದರು. 2 ಪದವಿಗಳನ್ನ ಮಾಡ್ಕೊಂಡಿದ್ದಂತಹ ಮಗಳನ್ನ ಉಳಿಮಾವಿನ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಂತ ವಿಕ್ರಮ್ ಶೇಷ ಎಂಬ ಆತನಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ರು. ಮದುವೆಯನ್ನ ಅದ್ದೂರಿಯಾಗಿ ಮಾಡಿ ಆ ಒಂದು ಸಂದರ್ಭದಲ್ಲಿಯೇ ಗಾಡಿ ಮತ್ತು ಒಡವೆಗಳನ್ನು ಕೂಡ ಕೊಟ್ಟಿದ್ರು. ಆದ್ರೆ ಹಣದ ದಾಹ ಮಾತ್ರ ಆ ಬೀಗರ ಮನೆಯವರಿಗೆ ತೀರೇ ಇರ್ಲಿಲ್ಲ. ನಿತ್ಯವೂ ಕೂಡ ಕಿರುಕುಳವನ್ನ ವಂದನಾಳಿಗೆ ನೀಡ್ತಾ ಇದ್ರಂತೆ. ಇದರಿಂದ ಬೇಸತ್ತಂತ ವಂದನಾ ತನ್ನ ಪ್ರಾಣವನ್ನ ಕಳ್ಕೊಡ್ಲ ಅಥವಾ ಇವರೇ ಕೊಲೆ ಮಾಡಿ ನೇತಾಕದ್ರ ಎನ್ನುವಂತ ಅನುಮಾನಗಳು ಈಗ ವಂದನಾಳ ಪೋಷಕರಿಗೆ ಮತ್ತು ವಂದನಾಳ ಸ್ನೇಹಿತರಿಗೆ ಕಾಡ್ತಾ ಇದೆ. ಏನಪ್ಪಾ ಅದೆಲ್ಲ ಅಂತೀರಾ, ಅದೆಲ್ಲವನ್ನು ಕೂಡ ಮತ್ತಷ್ಟು ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಹೀಗೆ ವಂದನಾಳಿಗೆ ಮದುವೆಯನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಹೀಗೆ ಕಲ್ಲರ್ ರೀತಿಯಾದಂತ ಫೋಸ್ ಗಳನ್ನ ಕೊಡ್ತಾ ಇರುವಂತವನೇ ಇವನೇ ವಿಕ್ರಮ್ ಶೇಷ. TVS ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದ ಇವನು 3 ವರ್ಷಗಳ ಹಿಂದೆ ಬೆಟ್ಟದಾಸನಪುರದ ವಂದನಾಳನ್ನ ಮದುವೆ ಆಗಿದ್ದ. ಆರಂಭದಲ್ಲಿ ಚೆನ್ನಾಗಿಯೇ ಇತ್ತು. ಆದ್ರೆ ಹೋಗ್ತಾ ಹೋಗ್ತಾ ವಿಕ್ರಮ್ ಶೇಷ ಕೆಲಸವನ್ನು ಕೂಡ ಬಿಟ್ಟಿದ್ದ. ಹಣದ ದಾಹ ಹೆಚ್ಚಾಗಿತ್ತು. ಹಾಗೆಯೇ ಕೆಲಸ ಬಿಟ್ಟ ನಂತರ ವಿಕ್ರಮ್ ಶೇಷ ತನ್ನ ಮನೆಯಲ್ಲಿಯೇ ಬಾಡಿಗೆಗೆ ಇದ್ದಂತ ಒಂದು ಮನೆಯನ್ನು ಹೊಡೆದಾಕಿ ಅಲ್ಲೇ ವೆಂಕಟೇಶ್ವರ ಸ್ವಾಮಿಯ ದೇಗುಲವನ್ನ ತೆರೆದಿದ್ರಂತೆ. ಅಲ್ಲೇ ಪೌರೋಹಿತ್ಯವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ರಂತೆ. ಇತ್ತೀಚಿನ ದಿನಗಳಲ್ಲಿ ವಂದನಾಳಿಗೆ ಕಿರುಕುಳ ಹೆಚ್ಚಾಗಿತ್ತಂತೆ. 3 ವರ್ಷಗಳ ಹಿಂದೆ ಮದುವೆಯನ್ನ ಮಾಡಿಕೊಡಲಾಗಿತ್ತು. ಈಗ 3 ತಿಂಗಳು 20 ದಿನ ಆಗಿರುವಂತ ಹಸಿ ಗೂಸು ಕೂಡ ಮನೆಯಲ್ಲಿದೆ. ಆ ಪುಟ್ಟ ಕಂದನನ್ನ ನೋಡ್ಕೊಂಡು ಏನೋ ಕಾಲ ತಳ್ಳಬಹುದು ಅನ್ಕೊಂಡಿದ್ದಂತ ವಂದನಾಳಿಗೆ ಅದು ಸಾಧ್ಯವೇ ಆಗ್ಲಿಲ್ಲ ಅಂತೇಳಿ ತಿಳಿದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಬೆಟ್ಟದಾಸನಪುರದಲ್ಲಿರ್ತಕ್ಕಂತಹ ಅವರ ಸಂಬಂಧಿಕರು ಏನ್ ಹೇಳಿದ್ರು ನೋಡೋಣ ಬನ್ನಿ. ಸಡನ್ ಆಗಿ ಆಗಿರೋದು ನಮಗೂ ಗೊತ್ತಿಲ್ಲ. ನಮಗೆ ಬೇರೆಯವ್ರ ಮೂಲಕನೇ ಗೊತ್ತಾಗಿದ್ದು ಡೆತ್ ಆಗಿದೆ ಅಂತ. ಯಾವತ್ತೂ ಏನೂ ಹೇಳಿಲ್ಲ ವಂದನ. ಲೈಕ್ ಕಾಲ್ ಫಾರ್ವರ್ಡ್ ಆಗ್ತಿತ್ತು ಅಷ್ಟೇ. ಎವ್ರಿ ಟೈಮ್ ಕಾಲ್ ಮಾಡಿದಾಗ ಕಾಲ್ ಫಾರ್ವರ್ಡ್ ಅಂತಲೇ ಬರ್ತಾ ಇರ್ತಿದ್ದು. ರಿಸೀವ್ ಮಾಡ್ತಾ ಇರಲಿಲ್ಲ. ಈವನ್ ಮೆಸೇಜ್ ಹಾಯ್ ಬಾಯ್ ಊಟ ಆಯಿತು ಅದ್ರ ಮೇಲೆ ಮಾಡಿಲ್ಲ. ಏನು ಹೇಳ್ಕೊಂಡಿಲ್ಲ ಸರ್. ಅವಳಂಥ ಹುಡುಗಿನೂ ಅಲ್ಲ. ಕೆಲವರು ಹೇಳ್ತಾರೆ ಸೆಲ್ಫ್ ಸುಸೈಡ್ ಅಂತ ಹೇಳ್ತಿದ್ದಾರೆ. ಅಂಥ ಹುಡುಗಿ ಅಲ್ಲ, ಅಂಥ ವೀಕ್ ಮೈಂಡೆಡ್ ಅಲ್ವೇ ಅಲ್ಲ ಅವಳು. ಅಲ್ಲ, ಅದು ಹೆಂಗೆ 3 ತಿಂಗಳು ಮಗುಬಿಟ್ಟು ಅವಳು ಹೆಂಗೆ ಸಾಯ್ತಲ್ಲ. 2 ಅಬೋರ್ಷನ್ ಆಯಿತು. ಅಗೇನ್ ಏನೇನೋ ಪ್ರೊಸೀಜರ್ ಆಯಿತು, ಮೆಡಿಕೇಶನ್ಸ್ ಅಲ್ಲಿ. ಅಷ್ಟು ಕಷ್ಟಪಟ್ಟು ಮಗು ಆದ್ಮೇಲೆ 3 ತಿಂಗಳು ಹಸಿ ಮಗುನ್ಬಿಟ್ಟು ಯಾರು ಸಾಯ್ತಾರೆ? ನೀವೇ ಹೇಳಿ. ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. 10 ಗಂಟೆಗೆ ಆಗಿದೆ ಅಂತ ಹೇಳಿದ್ರು. ನನಗೆ ಫೋನ್ ಬಂತು. ನಾನು ಪಂಚಾಯತಿ ಆಫೀಸ್ ಹತ್ರ ಇದ್ದೆ. ಅಣ್ಣ ಈ ಥರ ಸಾಯಿಸ್ಬಿಟ್ಟಿದ್ದಾರೆ ನಮ್ಮ ತಂಗಿನ, ನೀನು ಹೋಗಿ ಅಲ್ಲಿ ಸ್ಟೇಷನ್ ಹತ್ರ ನೋಡಿಬಿಟ್ಟು ಹಾಸ್ಪಿಟ್ಲ್ ಹತ್ರ ಹೋಗೋಣ ಅಂದರು. ಹಾಸ್ಪಿಟ್ಲಾಗ ಹೋದ್ರಿ ನಾವು. ಫಸ್ಟ್ ಆಫ್ ಆಲ್ ಹಾಸ್ಪಿಟ್ಲ್ ಹತ್ರ ಹೋದ್ರಿ. ಹಾಸ್ಪಿಟ್ಲ್ ಹತ್ರ ಹೋದಾಗ ಇದು ಮಗುನ ಅಲ್ಲೇ ಸತ್ತೋಗ್ಬಿಟ್ಟಿತ್ತು. ಹಾಸ್ಪಿಟ್ಲ್ ತಂದಾಗೆ ಈ ಉಸಿರು ಏನಿರಲಿಲ್ಲ ಅಂತೇಳ್ಬಿಟ್ಟು ನಮಗೆ ಇದು ಆ ಅಮ್ಮ ಹೇಳಿದ್ರು, ಡಾಕ್ಟ್ರಮ್ಮ. ಆಮೇಲೆ ಬಾಡಿ ಎಲ್ಲಿದೆ ಅಂತ ಕೇಳಿದೆ ನಾನು. ಬಾಡಿ ಪೋಸ್ಟ್ಮಾರ್ಟಮಲ್ಲಿ ಎಲ್ಲ ಶವಗಾರದಲ್ಲಿ ಇದೆ, ನೋಡಿ ಹೋಗಿ ಅಂದರು. ಶವಗಾರ ಹತ್ರ ಹೋದ್ವಿ ನಾವು. 4-5 ಜನ ಹೋದ್ವಿ. ನಾನು, ಕಾಂತರಾಜು, ನಮ್ಮ ಜೊತೆನಲ್ಲಿ ಇವರು ಕೆಲವರಿದ್ದರು. ಹೋದ್ವಿ ನಾವು. ಹೋದಾಗ ಅವರು ನಮ್ಗೆ ಯಾರಿಗೂ ನೋಡೋಕ್ಕೆ ಕೊಡಿಲ್ಲ. ಇದು ಪೊಲೀಸ್ ಕೇಸ್ ಆಗಿದೆ, ನಾವು ಯಾರಿಗೂ ಬಿಡೋಲ್ಲ ನೋಡೋದಕ್ಕೆ ಅಂದರು. ಪುಟ್ಟೆನಹಳ್ಳಿ ಸ್ಟೇಷನ್ಗೆ ಹೋಗಿ ನೀವು ಅಲ್ಲಿಂದ ಬರ್ರಿ. ಇದು ಸಾಯಿಸಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ. ಈ ಮಗುಗ ಮುಂಚೆಯಿಂದ ಟಾರ್ಚಿಂಗ್ ಇತ್ತಂತೆ.
ನಮ್ಗೆ ಹತ್ರ ಇವ್ರು ಯಾರು ಹೇಳ್ಕೊಂಡಿಲ್ಲ ಮುಂಚೆಯಿಂದ. ನಾವು ಇಲ್ಲಿ ಊರು ಮುಖಂಡ್ರೆ ನಾವೆಲ್ಲ ಒಂದು ಲೆಕ್ಕದಲ್ಲಿ ಇವ್ರು ಯಾರು ಹೇಳ್ಕೊಂಡಿದ್ರೆ ನಾವೇನೋ ಅದಕ್ಕೆ ಪರಿಹಾರ ಏನೋ ಹುಡ್ಕೇವಿ. ಇವ್ರು ಯಾರು ಹೇಳ್ಕೊಂಡಿಲ್ಲ. ಇದು ಅವರು ಸಾಯಿಸಿದ್ದಾರೆ ಅಂತಾನೆ ಅನುಮಾನ ನಮಗೆ. ಹೀಗೆ ಅತ್ಯಂತ ಸಂಭಾವಿತ ಹೆಣ್ಣು ಮಗಳು ಯಾರ ತಂಟೆಗೂ ಹೋಗ್ತಿರ್ಲಿಲ್ಲ. ಅತ್ಯಂತ ಬುದ್ಧಿವಂತೆ, ಚುರುಕಿನ ಹುಡುಗಿ, 2 ಪದವಿಗಳನ್ನ ಮಾಡ್ಕೊಂಡಿದ್ದಂತಹ ಹುಡುಗಿ ಇವರು ಪ್ರಾಣ ಕಳ್ಕೊಳ್ಳುವಂತಹ ಹಂತಕ್ಕೆ ಹೋಗೋದೇ ಇಲ್ಲ. ಇವರ ಬೀಗರ ಮನೆಯವರೇ ಈಕೆಯನ್ನ ಹತ್ಯೆ ಮಾಡಿ ಈಗ ಆ ಒಂದು ಘಟನೆಯನ್ನ ಬೇರೆ ರೀತಿಯಲ್ಲಿ ತಿರುಗಿಸೋದಕ್ಕೆ ನೋಡ್ತಿದ್ದಾರೆ. ಅವರ ಅತ್ತೆ ಅಮೃತ, ಮಾವ ಶ್ರೀನಿವಾಸ್, ಮೈದುನ ವಿನೇಶ್ ಇವರೆಲ್ಲ ಸೇರ್ಕೊಂಡು ಇವರನ್ನ ಕೊಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಅವರ ಸಂಬಂಧಿಕರು ಮತ್ತು ನೆರೆಯವರು ಮಾಡ್ತಾ ಇರೋದು. ಹೀಗೆ ರಾತ್ರಿಯಿಂದ ನನಗೆ ನಿನ್ನೆ 5:15 ನನಗೆ ಗೊತ್ತಾಯಿತು. ಇದು ಯಾವ ರೀತಿ ಅನ್ಯಾಯ ಅಂದರೆ ಹೆಣ್ಮಗುಗೆ ಭಾಳಷ್ಟು ಅನ್ಯಾಯ ಆಗಿದೆ ಸರ್. ಇದು ನಾನು ಕೇಳ್ಪಟ್ಟಂಗೆ ಈ ಮಗುಗೆ 3 ವರ್ಷದ ಆ ಮಗುಗೆ ನಾವು ಚಿಕ್ಕ ಮಕ್ಕಳಿನಿಂದ ನೋಡ್ತಾ ಇರೋದು ನಾನು. ಯಾಕಂದರೆ ಆ ಮಗು ತುಂಬ ಧೈರ್ಯವಂತೆ ಮಗು. ಅದು ಆ ಮಗು ಏನು ಗೊತ್ತಾ, ಅಷ್ಟೊಂದು ಇದ್ರಲ್ಲಿ ಹದ್ದಲ್ಲಿ ಇಲ್ಲ. ಸೀರೆ ಯಾರನ್ನ ಫ್ಯಾನು ಇದಕ್ಕೆ ಹಾಕ್ತಾರಾ, ಯಾವುದು ರೆಕ್ಕೆಗೆ ಹಾಕ್ತಾರಾ? ಅದು ರೆಕ್ಕೆಗೆ ಹಾಕಿದ್ರೇನು ಆ ಮಗು ಒಂದು ವೇಳೆ ಪ್ರಯತ್ನ ಮಾಡಿರ್ಬೋದು. ಆದರೆ ಇನ್ನೊಂದು ಏನು ಗೊತ್ತಾ, ಅದು ಪ್ರಯತ್ನ ಮಾಡಿದರೆ ಇದು ಅದು ಹ್ಯಾಂಗಿಂಗ್ ಆ ಥರನೇ ಹಾಗೆ ಇರಬೇಕಾಗಿತ್ತಲ್ಲ. ಇಲ್ಲಿ ಮನೆಯವ್ರಿಗೆ ತಿಳಿಸ್ಬೇಕಾಗಿತ್ತು, ಮತ್ತು ಪೊಲೀಸವ್ರಿಗೆ ತಿಳಿಸ್ಬೇಕಾಗಿತ್ತು. ಅವ್ರಿಗೆ ಯಾವ ಕಾನೂನು ಇತ್ತು, ಅವ್ರ ಕೈಗೆತ್ತಿ ಎತ್ಕೊಂಡಿದ್ದು ಕಾನೂನು ಏನಿತ್ತು? ಅವ್ರು ಯಾಕೆ ಬಿಚ್ಚಿದ್ರು? ಹ್ಯಾಂಗಿಂಗ್ ಯಾಕೆ ಅವ್ರು ಬಿಚ್ಕೊಂಡೋಗಿ ಇದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು? ಸಾವಿಗೆ ನಾವು 30ನೇ ತಾರೀಕು ನನಗೆ ಒಂದು ಕರೆ ಬಂತು ಅವರ ನರಸಿಂಹಮೂರ್ತಿಯಿಂದ, ಮೃತರ ಅಣ್ಣನಿಂದ. ನಾನು ಫೋರ್ಟಿಸ್ ಹಾಸ್ಪಿಟ್ಲಿಗೆ ಹೋದಾಗ ಅವರೆಲ್ಲ ಅವ್ರ ಮನೆಯವರು ಬಂದಿದ್ದರು, ಆದರೆ ಇಲ್ಲೋರು ಇದ್ದರು. ಆ ಕಾರಣದಿಂದ ನಾವು ಅಲ್ಲಿ ಹೋಗಿ ಬಾಡಿ ನೋಡೋಕ್ಕೆ ಹೋದಾಗ ಅವ್ರು ಯಾರೂ ನಮಗೆ ತೋರಿಸಲಿಲ್ಲ. ಆಮೇಲೆ ನಾವೆಲ್ಲ ಸ್ಟೇಷನ್ ಹತ್ರ ಹೋಗಿ ಸ್ಟೇಷನ್ ಹತ್ರ ಹೋಗಿ ಅವರು ವರದಕ್ಷಿಣೆ ಕಿರುಕುಳ ಕೊಟ್ಟು ಅವರೇನೆ ಸ್ವತಃ ಸಾಯಿಸಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾದ ಅನುಮಾನ ಇದೆ ಅವ್ರ ಮೇಲೆ. ಆದ್ದರಿಂದ ನಾವು ಪೊಲೀಸ್ ಇನ್ಸ್ಪೆಕ್ಟ್ರಿಗೂ ಹೇಳಿದ್ವಿ, ಸಬ್ ಇನ್ಸ್ಪೆಕ್ಟ್ರಿಗೂ ಹೇಳಿದ್ವಿ. ಅವರೆಲ್ಲ ನಮ್ಮನ್ನೆಲ್ಲ ರಾಜ್ಯ ಪಂಚಾಯಿತಿ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ರು. ನಾವು ಯಾವುದಕ್ಕೂ ಕಾರಣಕ್ಕೂ ನಾವು ಆ ವಿಚಾರದಲ್ಲಿ ನಾವು ಒಪ್ಪಲ್ಲ ಅಂಥೇಳಿ ಹೇಳಿದ್ರು ಸಹ FIR ಆಗ್ತೇನೆ ರಾತ್ರಿ 11 ಗಂಟೆ ತನಕ ನಮ್ಮನ್ನು ಅಲ್ದಾಡಿಸಿ ರಾತ್ರಿ ನಾವು ಪಟ್ಟು ಮಾಡಿ ಕೂತ್ಕೊಂಡಾಗ ಅವರು FIR ಹಾಕ್ಬೋದು. ಆದರೆ ನಮಗಿಷ್ಟೆಲ್ಲ ಒತ್ತಡ ಮಾಡಿ ನಮ್ಮನ್ನು ನಾವು ಒಪ್ಪಿದ್ದಕ್ಕೆ FIR ಇಲ್ಲ ಅಂದರೆ ಆ ಕೇಸ್ನೇ ಮುಚ್ಚಾಕ್ತಾಯಿದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಆದರೆ ಇದನ್ನು ಕೇಸ್ ಮುಚ್ಚಾಕ್ಲಿಕ್ಕೆ ಕಾರಣ ಏನು? ಅವರೆಲ್ಲ ಇನ್ವಾಲ್ವ್ಮೆಂಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಹಾಕ್ಕೊಂಡು ಈ ಕೇಸ್ಗೆ ಯಾವುದೇ ಗುರುತರವಾದ ಒಂದು ಅಪರಾಧನ ಅದನ್ನು ತರಬಾರದು ಅಂತೇಳಿ ಕೇಸ್ ಮುಚ್ಚಾಕಿ ಭಾಳಷ್ಟು ಪ್ರಯತ್ನ ಪಟ್ಟು ಇದನ್ನು ಸಾಕ್ಷ್ಯಾಧಾರಗಳು ಇಲ್ದಿದ್ದಂಗೆ ಮಾಡಬೇಕಂತ ಮಾಡ್ತಿದ್ರು. ಆದರೆ ನಾವೆಲ್ಲ ಪಟ್ಟು ಮಾಡಿ FIR ಮಾಡಿಸಿದ್ದೀವಿ. ಆದರೆ ತನಿಖಾ ತಂಡ ಸರಿಯಾಗಿ ಸ್ಪಷ್ಟವಾಗಿ ತನಿಖೆ ಮಾಡಿ ಅದು ಸ್ಪಷ್ಟವಾದ ವಿವರನ ಕೊಟ್ಟಾಗ ಮಾತ್ರ ಅದು ಸಾಬೀತಾಗ್ತದೆ. ಏನು ಅಲ್ಲಿ ಸಾಯಿಸಿದಾರೋ ಅವರಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು, ಕಾನೂನು ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗಲಿ ಅಂತ. ಅದೇನೇ ಇರ್ಲಿ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಂತಹ ಈ ವಿದ್ಯಾವಂತೆ ಹೆಣ್ಣು ಮಗಳನ್ನ ಕೊಲೆ ಮಾಡಿದ್ರ ಅಥವಾ ಆಕೆಯೇ ತನ್ನ ಅಂತ್ಯವನ್ನ ತಾನೇ ಮಾಡ್ಕೊಂಡ್ಲ ಎನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂತಹ ಹುಳುಮಾವು ಪೊಲೀಸ್ನವರ ನಡೆಯೂ ಕೂಡ ಒಂದಷ್ಟು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬೆಳಗ್ಗೆ ಆಗಿರ್ತಕ್ಕಂಥ ಘಟನೆ ಮಧ್ಯಾಹ್ನ ಪೊಲೀಸ್ನವರ ಗಮನಕ್ಕೆ ಬರುತ್ತೆ. ರಾತ್ರಿ 11 ಗಂಟೆವರೆಗೂ ಕೂಡ FIR ಮಾಡೋದೇ ಇಲ್ಲ. ಯಾವಾಗ ವಂದನಾಳ ಸಂಬಂಧಿಕರು ಮತ್ತು ಅವರ ನೆರೆಹೊರೆಯವರ ಒತ್ತಡ ಹೆಚ್ಚಾಗತ್ತೆ, ಆಗ ಹುಳಿಮಾವು ಪೊಲೀಸ್ನವರು FIR ಅನ್ನ ಮಾಡ್ತಾರೆ. ಅಲ್ಲಿಯವರೆಗೂ FIR ಮಾಡದೇ ಇದ್ದಿದ್ದಕ್ಕೆ ಏನು ಕಾರಣ? ಏನಾದರೂ ಪ್ರಭಾವಕ್ಕೆ ಒಳಗಾಗಿದ್ರ ಎನ್ನುವಂಥ ಒಂದಷ್ಟು ಅಂಶಗಳು ಇನ್ನು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ವಂದನಾಳೆ ತನ್ನ ಪ್ರಾಣವನ್ನ ಅಂತ್ಯ ಮಾಡ್ಕೊಂಡ್ರ ಅಥವಾ ಇವರೇ ಕೊಲೆ ಮಾಡಿ ನೇತಾಕದ್ರ ಎನ್ನುವುದಕ್ಕೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.